ಜೀವನದಲ್ಲಿ ಎಷ್ಟು ಕಡಿಮೆ ಮಾತನಾಡಿದರೆ ಅಷ್ಟು ಬೆಲೆ, ಎಷ್ಟು ದೂರವಿದ್ದರೆ ಅಷ್ಟು ಗೌರವ, ಎಷ್ಟು ಕಡಿಮೆ ಅಭಿಮಾನವಿದ್ದರೆ ಅಷ್ಟು ಮನಃಶಾಂತಿ, ಹಾಗೆ ಎಷ್ಟು ಹದ್ದಿನಲ್ಲಿದ್ದರೆ ಅಷ್ಟು ಮರ್ಯಾದೆ, ಎಷ್ಟು ನಿಗ್ರಹವಾಗಿದ್ದರೆ ಅಷ್ಟು ಅಗ್ರಸ್ಥಾನ, ಎಷ್ಟು ಕಡಿಮೆ ಆಶಿಸಿದರೆ ಅಷ್ಟು ಪ್ರಶಾಂತತೆ. 4 ಜನರೊಂದಿಗೆ ಇದ್ದಾಗ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡರೆ, ಹಾಗೆ ಆವೇಶದಲ್ಲಿ ಇದ್ದಾಗ ಆಲೋಚನೆಗಳನ್ನು ಹದ್ದಿನಲ್ಲಿ ಇಟ್ಟುಕೊಂಡರೆ ಜೀವನ ಪ್ರಶಾಂತವಾಗಿ ಸಾಗುತ್ತದೆ. ಬೇಡದಿರುವುದೆಲ್ಲವನ್ನು ಮಾತನಾಡಿ ಸಮಸ್ಯೆಗಳನ್ನು ಸೃಷ್ಟಿಕೊಳ್ಳುವುದಕ್ಕಿಂತ ವಿಚಾರ ಮಾಡಿ ಮಾತನಾಡಿದಾಗ ನೆಮ್ಮದಿಯಲ್ಲವೇ? ಕೆಲವು ಬಾರಿ ಮನುಷ್ಯ ಆವೇಶಭರಿತನಾದಾಗ ತಾನು ಮಾಡುವ ಆಲೋಚನೆಗಳು ಹಾಗೂ ನಡವಳಿಕೆಯಲ್ಲಿ ಬಹಳ ಜಾಗ್ರತೆಯಿಂದ ಇರುವುದು ತುಂಬ ಮುಖ್ಯ. ಜಾಗ್ರತೆ ವಹಿಸದಿದ್ದರೆ ಅನಾಹುತಗಳೇ ಸಂಭವಿಸುತ್ತವೆ. ಜೀವನದಲ್ಲಿ ಬರುವ ನೋವು ದುಃಖಗಳು ಕೆಲವು ಮನುಷ್ಯರಲ್ಲಿ ಮಾತುಗಳನ್ನು ನಿಲ್ಲಿಸುತ್ತವೆ. ಆದರೆ ಕೆಲವು ಮನುಷ್ಯರಲ್ಲಿ ಮನಸ್ಸು ಕಠಿಣವಾಗಿ ಬದಲಾಗುತ್ತದೆ. ಸಂಸಾರದಲ್ಲಿ ಪತ್ನಿ ಯಾವಾಗಲೂ ನಗುತ್ತಾ ಇರಬೇಕು, ಹಾಗೆ ಪತಿ ಯಾವಾಗಲೂ ಪತ್ನಿಯೊಂದಿಗೆ ಹಾಸ್ಯಭರಿತನಾಗಿರಬೇಕು. ಆಗಲೇ ಜೀವನ ಸುಂದರವಾಗಿರುತ್ತದೆ. ಇಬ್ಬರ ನಡುವೆ ಗಾಂಭೀರ್ಯತೆ ಅವಶ್ಯಕತೆ ಇಲ್ಲ. ಇಬ್ಬರ ನಡುವೆ ಸಮಾನಾದ ಗೌರವ, ಪ್ರೇಮ, ಹಾಸ್ಯವಿದ್ದಾಗ ದಾಂಪತ್ಯದ ಜೀವನ ಬಲು ಸೊಗಸಾಗಿ ಇರುತ್ತದೆ. ನೋಡಿ, ಜೀವನದಲ್ಲಿ ಸಂಕಲ್ಪ ಬಲವೊಂದಿದ್ದರೆ ಪರಿಸ್ಥಿತಿಗಳು ಹೇಗೆ ಇದ್ದರೂ ನಿನ್ನ ಬೆಳವಣಿಗೆಯನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಸಂಕಲ್ಪಕ್ಕೆ ಅಷ್ಟು ಶಕ್ತಿ ಇದೆ. ಸಕಾರಾತ್ಮಕವಾಗಿ ಮನಸ್ಸಲ್ಲಿ ದೃಢವಾದ ಸಂಕಲ್ಪವನ್ನು ಮಾಡಿ, ಆಗ ನಿನ್ನ ಯಶಸ್ಸನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಾಗಬಹುದೇ ನೋಡಿ. ಜೀವನದಲ್ಲಿ ಯಾವುದೇ ಗಮ್ಯ ಅಥವಾ ಗುರಿ ಇಲ್ಲದ ಪ್ರಯಾಣವನ್ನು ಮಾಡಬೇಡ. ಹಾಗೆ ಗಮ್ಯವನ್ನು ತಲುಪಿದ ನಂತರ ಪ್ರಯಾಣದಲ್ಲಿ ನೀನು ಎದುರಿಸಿದ ಆರ್ಥಿಕ ಸಂಕಷ್ಟ, ಹಸಿವು, ಅವಮಾನಗಳು, ಶ್ರಮ ಇವು ಯಾವುಗಳನ್ನೂ ನೀನು ಮರೆಯಬೇಡ. ಜೀವನ ಪೂರ್ತಿ ನೆನಪಿರಲೇಬೇಕು. ಆಗಲೇ ನಿನ್ನ ಯಶಸ್ಸಿಗೆ ಬೆಲೆ. ಪ್ರಯಾಣವನ್ನು ಮರೆತ ವ್ಯಕ್ತಿ ಯಶಸ್ಸಿನ ಅಹಂಕಾರದಲ್ಲಿ ಮುಳುಗುವನು. ಒಂದನ್ನು ನೆನಪಿಟ್ಟುಕೋ, ಯಾವುದೇ ತರಹದ ಅಹಂಕಾರವನ್ನು ಯಾವತ್ತೂ ಸಹ ನಿನ್ನ ಬಳಿ ಸುಳಿಯಲು ಬಿಡಬಾರದು. ಅಹಂಕಾರವು ಒಂದು ಅಮಲು. ಒಂದು ಬಾರಿ ಒಳಹೊಕ್ಕಿದರೆ ನಿನ್ನನ್ನು ನಾಶಪಡಿಸದೆ ಬಿಡುವುದಿಲ್ಲ. ಇತರರ ಕಷ್ಟಗಳನ್ನು ತೀರಿಸುವ ಸಾಮರ್ಥ್ಯತೆ ನಿನ್ನಲ್ಲಿ ಇಲ್ಲದಿದ್ದರೂ ಇತರರಿಗೆ ಧೈರ್ಯ ಹೇಳುವ ಮನಸ್ಸು ನಿನ್ನಲ್ಲಿ ಇದ್ದರೆ ಸಾಕು. ಅದು ಅವರಿಗೆ ಎಷ್ಟೋ ಬಲವನ್ನು ಕೊಡುತ್ತದೆ. ಜೀವನ ಹಾಗೆ ಕಾಲ ನಿನಗೆ ಅತ್ಯಂತ ಉತ್ತಮವಾದ ಗುರುಗಳು. ಸಮಯವನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನುವುದು ಜೀವನ ಹೇಳಿಕೊಡುತ್ತದೆ. ಹಾಗೆ ಜೀವನ ಎಷ್ಟು ಅಮೂಲ್ಯವಾದುದು ಎಂದು ಕಾಲವು ಹೇಳುತ್ತದೆ. ನಿಮ್ಮ ಜೀವನದಲ್ಲಿ ಈ ಕ್ಷಣವು ಕಷ್ಟಕರವಾಗಿದೆ ಮತ್ತು ಈ ಸಮಯವು ಕೆಡುವಾಗಿದೆ ಎಂದರೆ ಸ್ವಲ್ಪ ಸಹನೆ ಇರಲಿ, ತಾಳ್ಮೆ ಇರಲಿ. ದುಡುಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆ ಸಮಯದಲ್ಲಿ ಎಲ್ಲ ನಿರ್ಧಾರಗಳು ತಪ್ಪಾಗುವ ಸಂಭವವೇ ಹೆಚ್ಚು. ಏಕೆಂದರೆ ಅವೆಲ್ಲವೂ ಆವೇಶದಿಂದ ದುಡುಕಿ ತೆಗೆದುಕೊಂಡ ನಿರ್ಧಾರಗಳು. ಕಷ್ಟದ ಸಮಯದಲ್ಲಿ ಬೇಕಾಗಿರುವುದು ದೃಢವಾದ ಸಹನೆ, ತಾಳ್ಮೆ. ನನಗೆ ಅರ್ಥವಾಗುತ್ತದೆ, ಆ ಸಂದರ್ಭದಲ್ಲಿ ಸಹನೆಯಿಂದ ಇರುವುದು ಒಂದು ತಪಸ್ಸೇ ಸರಿ ಎಂದು. ಆದರೂ ಅದು ಅನಿವಾರ್ಯವಲ್ಲವೇ? ಮನಸ್ಸಿಗೆ ತಿಳಿಯಪಡಿಸಿ, ಬರುವ ನಕಾರಾತ್ಮಕ ಯೋಚನೆಗಳಿಗೆ ಕಡಿವಾಣ ಹಾಕಿ. ಆ ಸಮಯ ಕಳೆದು ಹೋಗುತ್ತದೆ. ಆ ಕ್ಷಣ ನಮ್ಮ ಜೀವನದ ಗತವಾಗುತ್ತದೆ. ಯಾರಾದರೆ ದುಃಖ ಮತ್ತು ಕಷ್ಟದ ಸಮಯವನ್ನು ತಾಳ್ಮೆಯಿಂದ ಕಳೆಯುವರೋ ಅವರು ಖಂಡಿತವಾಗಿಯೂ ಸಂತೋಷದ ಕ್ಷಣಗಳಿಗೆ ಹತ್ತಿರವಾಗುವರು.
ವಯಸ್ಸಲ್ಲಿದ್ದಾಗ ಕಷ್ಟಪಡುವುದಕ್ಕೆ ನಾಚಿಕೆ ಪಟ್ಟುಕೊಂಡರೆ ವಯಸ್ಸಾದ ಮೇಲೆ ಎಲ್ಲರ ಮುಂದೆ ಬದುಕುವುದಕ್ಕೆ ನಾಚಿಕೆ ಪಡಬೇಕಾಗುತ್ತದೆ. ಕೆಲಸಗಳಲ್ಲಿ ಮೇಲು ಕೀಳು ಅನ್ನೋ ಭಾವ ಬೇಡ. ಯಾವುದೇ ಕೆಲಸವನ್ನು ನ್ಯಾಯ ನೀತಿಯಿಂದ ಶ್ರದ್ಧೆಯಿಂದ ಮಾಡುವ ಎಲ್ಲ ಕೆಲಸಗಳು ಗೌರವಕ್ಕೆ ಅರ್ಹ. ಖಂಡಿತವಾಗಿಯೂ ಆ ಕೆಲಸ ನಿನಗೆ ಯಶಸ್ಸನ್ನು ತಂದುಕೊಡುತ್ತದೆ. ಈ ನೆಲದಲ್ಲಿ ಮಾಡುವ ಕೆಲಸದ ಮೇಲೆ ವ್ಯಕ್ತಿಗಳಿಗೆ ಗೌರವ ಕೊಡುವ ಸಂಪ್ರದಾಯವಿದೆ. ಈ ಸಂಪ್ರದಾಯ ತೊಲಗಬೇಕು. ನ್ಯಾಯ ನೀತಿಯಿಂದ ಶ್ರದ್ಧೆಯಿಂದ ಮಾಡುವ ಎಲ್ಲ ಕೆಲಸಗಳು ದೇವರ ಪೂಜೆಗೆ ಸಮ. ಯಾರಾದರೆ ಎಲ್ಲ ಕೆಲಸಗಳನ್ನು ಗೌರವಿಸುವರೋ ಆ ವ್ಯಕ್ತಿ ದೇವರ ಮೆಚ್ಚುಗೆಗೆ ಪಾತ್ರನಾಗುವ. ಮಾಡುವ ಕೆಲಸದ ಮೇಲೆ ವ್ಯಕ್ತಿಗಳನ್ನು ಬೇರ್ಪಡಿಸಬಾರದು. ಅದುವೇ ಸಂಘರ್ಷಕ್ಕೆ ಕಾರಣ. ಅಂದಕ್ಕೆ ಅಭಿಮಾನಗಳ ಹೆಚ್ಚು, ಅಧಿಕಾರಕ್ಕೆ ಗುಲಾಮತನ ಹೆಚ್ಚು. ಪದವಿಯಲ್ಲಿರುವವರನ್ನು ಕುರಿತು ಭಜಿಸುವುದು ಹೆಚ್ಚು, ಧನಿಕನಿಗೆ ಹೊಗಳಿಕೆ ಹೆಚ್ಚು. ಸತ್ಯಕ್ಕೆ ಶತ್ರುಗಳು ಹೆಚ್ಚು, ನೀತಿಗೆ ನಿಂದನೆಗಳು ಹೆಚ್ಚು. ಹಾಗೆ ಒಳ್ಳೆಯತನಕ್ಕೆ ಕಷ್ಟಗಳೇ ಹೆಚ್ಚು. ಜೀವನ ಸಮುದ್ರದ ಹಾಗೆ. ಈಜು ಬರುವವರು ಆಳವಾದ ಸಮುದ್ರಕ್ಕೆ ಹೋಗಿ ಮುತ್ತುಗಳನ್ನು ಹುಡುಕಬಲ್ಲರು. ಬಲೆ ಹಾಕುವವರು ಮೀನುಗಳನ್ನು ಪಡೆಯಬಲ್ಲರು. ಆದರೆ ನಿಂತು ನೋಡುವವರಿಗೆ ಕೇವಲ ಕಾಲುಗಳನ್ನು ಮಾತ್ರ ಅಲೆಗಳಿಂದ ತೊಯಿಸಬಲ್ಲರು. ಜೀವನ ಅಷ್ಟೇ. ಪ್ರತಿಯೊಂದು ನಮ್ಮ ಬುದ್ಧಿ, ಜಾಣತನ, ಪ್ರಯತ್ನದ ಆಧಾರದ ಮೇಲೆ ಎಲ್ಲವನ್ನೂ ಪಡೆಯಲು ಸಾಧ್ಯ. ಬಾಂಧವ್ಯ ಅನ್ನುವುದು ಯಾವತ್ತೂ ಕೂಡ ಭರಿಸಲಾಗದಷ್ಟು ಭಾರವೇನೂ ಅಲ್ಲ. ಹಾಗೆ ಬಿಡಿಸಿಕೊಳ್ಳುವಷ್ಟು ಬೆಲೆ ಇಲ್ಲದಿರುವುದೇನೂ ಅಲ್ಲ. ಬಾಂಧವ್ಯ ಅನ್ನುವುದು ಯಾವತ್ತೂ ಕೂಡ ಮೌಲ್ಯವಾಗಿಲ್ಲ. ಸ್ವಲ್ಪ ಭರಿಸಿದರೆ ಬಲವಾಗುತ್ತದೆ. ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಅದರ ಮೌಲ್ಯ ಬೆಳೆಯುತ್ತದೆ. ಒಬ್ಬರ ಅಂತ ಅಥವಾ ನಾಶ ನಿನ್ನ ಜೀವನದ ಲಕ್ಷ್ಯ ಆಗಬಾರದು. ಏಕೆಂದರೆ ಅದು ಯಾವುದೇ ಕೆಲಸಕ್ಕೆ ಬಾರದು. ಒಂದು ವೃಥಾ ಪ್ರಯತ್ನ. ದ್ವೇಷದಿಂದ ನೀನು ಸಾಧಿಸಿದ್ದು ಏನೂ ಇಲ್ಲ, ಬರೀ ನಿದ್ರೆ ಇಲ್ಲದ ರಾತ್ರಿಗಳು. ಅಸೂಯೆಯಿಂದ ನೀನು ಸಂಪಾದಿಸಿರುವುದು ಕೇವಲ ಶೂನ್ಯ ಮಾತ್ರ. ನಿನ್ನ ಸಮಯವೆಲ್ಲ ಬರೀ ಇವುಗಳಿಂದಲೇ ಕಳೆದು ಹೋಗಿದೆ. ಜೀವನದ ಕೊನೆಯ ದಿನಗಳಿಗೆ ಸೇರುವಷ್ಟರಲ್ಲಿ ಕೇವಲ ಶೂನ್ಯ ಮಾತ್ರವೇ ಉಳಿದಿರುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.